ಐಬ್ರೋ ಮಾಡಬೇಕಾದ್ರೆ ಯಾವ ರೀತಿ ಹಿಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಶೇಪ್ ಬರುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ ನೋಡಿ. ಕೆಲವೊಬ್ರು ಹಿಡ್ಕೊ ಅಂದಿದ ತಕ್ಷಣ ಈ ತರ ಹಿಡ್ಕೋತಾರೆ ಅಥವಾ ಹಿಂಗ್ ಹಿಡ್ಕೊಂಡ್ ಬಿಡ್ತಾರೆ ನೋಡಿ. ಶೇಪ್ ಎಷ್ಟು ಡೌನ್ ಆಗಿ ಬರ್ತಾ ಇದೆ ಅಂತ. ಮತ್ತೆ ಕೆಲವೊಬ್ರು ಹಿಂಗ್ ಹಿಡ್ಕೊಂತಾರೆ ಅಥವಾ ಈ ತರ ಹಿಂಗೆ ಒಂದೇ ಕೈಯಲ್ಲಿ. ಕೆಲವೊಬ್ರು ಕೈ ಆಗಲ್ಲ ಅಂತ ಹಿಂಗ್ ಹಿಡ್ಕೋತಾರೆ. ಇದೆಲ್ಲಾನು ರಾಂಗ್ ಮೆಥಡ್. ಈ ತರ ಇದ್ರೆ ನಿಮ್ದೇ ಐಬ್ರೋಸು ಶೇಪ್ ಚೆನ್ನಾಗಿ ಬರೋದಿಲ್ಲ. ಕರೆಕ್ಟಾಗಿ ಐಬ್ರೋ ಶೇಪ್ ಬರಬೇಕು ಅಂತ ಅಂದ್ರೆ ನೋಡಿ, ಫಸ್ಟು ಮೇಲ್ಗಡೆಯಿಂದ ನಾವು ಈ ತರ ಸ್ಟ್ರೆಚ್ ಮಾಡಬೇಕು. ಎಡಗಡೆ ಬಲಗಡೆ ಮಾಡ್ಬೇಕಾದ್ರೆ ಎಡಗಡೆ ಕೈಯಿಂದ ಈ ತರ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ಕೆಳಗಡೆ ಕಣ್ ರೆಪ್ಪೆ ಮೇಲೆ ಮಾತ್ರ ಈ ತರ ಇಟ್ಕೊಂಡ್ರೆ ಸಾಕು. ಎಷ್ಟೊಂದು ಏರಿಯಾ ಇಲ್ಲಿವರೆಗೂ ಸ್ವಲ್ಪ ಜನಕ್ಕೆ ಹೇರ್ಸ್ ಅನ್ನೋದು ಬಂದಿರುತ್ತೆ, ಸ್ಮಾಲ್ ಹೇರ್ಸ್ ಇಲ್ಲೂ ಕೂಡ ಇರುತ್ತೆ. ಈ ತರ ಹಿಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾವ್ ಇಷ್ಟ ಮಾತ್ರ ಮಾಡಿರ್ತೀವಿ, ಆಮೇಲೆ ನೀವು ಮನೆಗೆ ಹೋದ್ಮೇಲೆ ಇಲ್ಲೆಲ್ಲ ಮಾಡಿಲ್ಲ ಅಂತ ಆಮೇಲೆ ಕಂಪ್ಲೇಂಟ್ ಬರುತ್ತೆ. ನೀಟಾಗಿ ಮೇಲ್ಗಡೆ ಐಬ್ರೋಸ್ನ ಈ ತರ ಲಿಫ್ಟ್ ಮಾಡಿ ಇಟ್ಕೊಂಡ್ರೆ ಈ ತರ ಆರ್ಚ್ ಶೇಪ್ ಬಂದಿರುತ್ತೆ. ಮತ್ತೆ ಐ ಲಿಡ್ ಏನಿದೆ ಅದ್ರ ಮೇಲೆ ಮಾತ್ರ ಈ ತರ ಇಟ್ಕೊಂಡ್ರೆ ಸಾಕು. ಈ ಫುಲ್ಲು ಏರಿಯಾ ನೀಟಾಗಿ ನಾವು ರಿಮೂವ್ ಮಾಡ್ಬೋದು, ಎಕ್ಸ್ಟ್ರಾ ಹೇರ್ ಏನಿದೆ. ಮತ್ತೆ ಶೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಇಟ್ಕೋಬೇಕು. ಇನ್ನು ಲೆಫ್ಟ್ ಸೈಡ್ ಐಬ್ರೋ ಮಾಡಬೇಕು ಅಂದ್ರೂ ಸೇಮ್ ರೈಟ್ ಸೈಡ್ ಹ್ಯಾಂಡ್ನ ಈ ತರ ಇಟ್ಕೊಂಡು ಪೂರ್ತಿಯಾಗಿ ಹಿಂಗೆ ಸ್ಟ್ರೆಚ್ ಮಾಡ್ಬೇಕು. ನಿಂತ್ಕೊಂಡು ಬ್ಯಾಕ್ ಸೈಡ್ ನಿಂತ್ಕೊಂಡಿರೋರ್ಗು ಕೂಡ ಈಸಿ ಆಗುತ್ತೆ ನೋಡಿ. ಈ ತರ ಫಸ್ಟು ಲಿಫ್ಟ್ ಮಾಡಬೇಕು, ಅವಾಗ ಶೇಪ್ ಈ ತರ ಬಂದಿರುತ್ತೆ. ಕೆಳಗಡೆ ಈ ತರ ಇಟ್ಕೊಂಡ್ರೆ ಆಯ್ತು. ಇಷ್ಟೇನೆ. ಈ ತರ ನೋಡ್ಕೊಳ್ಳಿ. ಥ್ಯಾಂಕ್ ಯು.